ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಅವರು ಟೆರರಿಸ್ಟಿಗೆ ಸಂಬಂಧಪಟ್ಟವರ? ಇನ್ನೇನ್ ಗಾಂಧಿ ವಂಶಕ್ಕೆ ಸಂಬಂಧಪಟ್ಟವರ? ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಉತ್ತರ ಅಲ್ಲ. ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ? ಬಂಡಪ್ಪ ಮತ್ತು ಅವ್ರ ಸ್ನೇಹಿತರಿಗೂ ಬಾಂಬೆ ರಾಥೋಡ್ ಅವ್ರ ಜೊತೆ ಸಂಬಂಧ ಇತ್ತು ಅಂತ ನಿಮ್ ಕೈಯಲ್ಲಿ ಪ್ರೂವ್ ಮಾಡಕ್ಕಾಗತ್ತಾ? ಎಸ್. ಹಾಗಿದ್ಮೇಲೆ ಅದಕ್ಕೆ ಯಾವ ಸಾಕ್ಷಿ ಸೆಟಪ್ ಮಾಡಿದಿರ ಅಂತ ನಾನು ತಿಳ್ಕೊಬಹುದಾ? ಸೆಟಪ್ ಮಾಡೋದು ನಿಮ್ ಕೆಲಸ, ನಮ್ ಕೆಲಸ ಅಲ್ಲ. ಮಾತ್ ನಾ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ. ಕೇಳೋ ಪ್ರಶ್ನೆ ಕೇಳಿ, ಮಾತು ಹಿಡಿತದಲ್ಲೇ ಇರುತ್ತೆ. ಮಿಸ್ಟರ್ ಕೃಷ್ಣಮೂರ್ತಿ, ಕೇಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು. ಸಾರಿ ಸರ್. ಸರ್, ಈ ಕೇಸಿಗೆ ಸಂಬಂಧಪಟ್ಟಿರೋ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ತಮ್ಮ ಅನುಮತಿ ಕೋರ್ತೀನಿ. ಪ್ರೊಸೀಡ್. ಸರ್, ಸಾಕ್ಷಿನ ಕರ್ಕೊಂಡ್ ಬರ್ತಾ ಇದಾರೆ. ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್. ಒಂದು ಸಾಕ್ಷಿನ ಸರಿಯಾಗಿ ಕೋರ್ಟ್ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಕ್ಷೇಮ ನೀವಪ್ಪ. ನೋಡ್ದೆ ಅಜಯ್ ಕುಮಾರ್ ಸರ್ನಾಯಕ್, ನನ್ನ ಮುಟ್ಟಿದ್ದಕ್ಕ ನೀನು ಡಿಪಾರ್ಟ್ಮೆಂಟ್ ಇಂದಲೇ ಸಸ್ಪೆಂಡ್ ಆಗೋದಿ. ಹೌದು, ನನಗೂ ಭಯೋತ್ಪಾದಕರಿಗೂ ಸಂಬಂಧ ಐತಿ. ಹಾಗಂತ ನಾನ್ ಹೇಳಿದ್ರು ನೀನ್ ನಿಲ್ಲಿಸೋಕ್ ಸಾಧ್ಯನೇ ಇಲ್ಲ. ನೋಡ್ದೇನ ಕೋರ್ಟಿಗೆ ಬರ್ತಿ ಸಾಕ್ಷಿನ ಹೆಂಗ್ ತಡ್ದೆ ಅಂತ? ಹಂಗೂ ನೀನ್ ಸಾಕ್ಷಿನ ಕೋರ್ಟಿಗೆ ಕರ್ಕೊಂಡ್ ಬಂದಿದ್ರು ಕಾನೂನ್ನೇ ಬೆಲೆ ಕಟ್ಟಿ ಕೊಂಡ್ಕೋತಾ ಇದ್ದೆ. ನೋಡು, ಪ್ರಪಂಚದಾಗ ಪ್ರತಿಯೊಂದಕ್ಕೂ ಒಂದ್ ಬೆಲೆ ಐತಿ. ಹಂಗ ನೀನು ನನಗ್ ಬೇಕಾದವನಾಗಿದ್ದಿದ್ರ ನಿನಗೂ ಒಂದ್ ಬೆಲೆ ಕಟ್ಟಿದ್ದೆ. ಏ ಅಜಯ್, ಒಳಗ ನನಗೇನಾದ್ರೂ ಶಿಕ್ಷೆ ಆಗಿದ್ದಿದ್ರ ನನ್ನ ಜನ ಹೊರಗ ಇಡೀ ಕರ್ನಾಟಕಕ್ಕೆ ಬೆಂಕಿ ಹತ್ತಿದ್ರು ಗೊತ್ತೇನ? ಕರ್ನಾಟಕಕ್ಕೆ ಬೆಂಕಿ ಹಚ್ಚಿ ನೀನು ಹೋಗಿ ಪಾಕಿಸ್ತಾನದಲ್ಲಿ ಇರ್ತೀಯ? ಬೆಂಕಿ ಇದ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡ್ಯ? ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿ ಕೊಡೋ ಆಸ್ತಿ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಮಗನೇ. ನಾನು ಸಸ್ಪೆಂಡ್ ಆಗಿರೋದು ಬರೀ ಡ್ಯೂಟಿಯಿಂದ ವಾಪಸ್ ಬರ್ತೀನಿ. ಆಗ ಇದೇ ಜನಗಳ ಎದುರುಗಡೆ ನಿನ್ನ ಬಣ್ಣನ ಬಯಲ್ ಮಾಡಿ ನನ್ನ ಮಗನ ಈ ಸೊಸೈಟಿಯಿಂದಾನೆ ನಿನ್ನ ಸಸ್ಪೆಂಡ್ ಮಾಡಿಲ್ಲ. ಹುಬ್ಬಳ್ಳಿ ಮಂಡಲ್ ಹುಟ್ಟಿರೋ ಗಂಡಿ ಅಲ್ಲ. ಕಿರ್ಚು, ನೀನ್ ಸಾಯೋವರೆಗೂ ಕಿರ್ಚು. ನಿನ್ ತಾಯಿ ನಿಮ್ಮ ಅಣ್ಣಂಗೆ ಕೇಳಿಸೋವರೆಗೂ ಕಿರ್ಚು. ಮಗಳನ್ ಮನೆ ಕರ್ಕೊಂಡ್ಬಂದು ಚೊಚ್ಚಲ ಹೆರಿಗೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಇದ್ದೆ ಅಲ್ವಾ? ಅಟ್ಲೀಸ್ಟ್ ಹುಟ್ಟೋ ಮಗು ಮುಖನ ನೋಡ್ದೆ ಇರೋವಾಗ ಮಾಡ್ದೆ ಅಂತ ವಿಚಾರ. ಯಾಕೋ ಹಾಗೆ ಮಾತಾಡ್ತೀಯ? ನಿನ್ನ ಕರ್ತವ್ಯನ ನೀನ್ ಮಾಡಿದ್ಯಾ. ಅದಕ್ಕೆ ಶಿಕ್ಷೆ ಅವ್ರಿಗೆ ಕೊಟ್ಬಿಟ್ಟು ನಾನು ಅನುಭವಿಸ್ತಾ ಇದ್ದೀನಿ. ಬೇಜಾರ್ ಮಾಡ್ಕೋಬೇಡ ಕಣೋ. ತಾಯಿ ಮಗುನ ಹೆರ್ಬೇಕು ಅಂದ್ರೆ 10 ತಿಂಗಳು ಕಷ್ಟ ಪಡ್ಲೇಬೇಕು. ಹಾಗೆ ನ್ಯಾಯನ ಕಾಪಾಡ್ಬೇಕು ಅಂದ್ರೆ ಕಷ್ಟ ಕಣ್ಣೀರು ಸಹಿಸ್ಕೊಳ್ಳೇಬೇಕಲ್ವಾ? ಏನಾತು? ಗಂಡು ಕೂಸು ತರಳು ಬಳ್ಳಿ ಸುತ್ಕೊಂಡು ಹುಟ್ಟೈತಿ. ಹೋಗ್ತಾನ? ಹೋಗಲ್ವೋ? ಕಳಿಸ್ಕೊಡ್ತಾನ? ಕಂಸನ್ ಕೊಲ್ಲೋ ಶ್ರೀಕೃಷ್ಣ ಈ ಮನೆಯಾಗ ಹುಟ್ಟಿದಾನ. ನಿನಗ್ ಹುಟ್ಟಿರೋನು ಅಜಯ್ ಕುಮಾರ್ನಾಗ ಮೃತ್ಯು ಕಣೋ.
ಅಂದ್ರ ಕರಳು ಸುತ್ಕೊಂಡು ಹುಟ್ಟಿದವರು ಸೋದು ಮಾವನ್ ಸಾವಗ ಕಾರಣ ಆಗ್ತಾರ. ಅದಕ್ಕ ಕರಳು ಕಟ್ ಮಾಡಕ ಈ ಯಮನ ಆಸ್ಥಾನಕ್ಕ ಅವ ಬರ್ಲೇಬೇಕು. ನಾನು ಹೋಗ್ತೀನಮ್ಮ. ಅವ್ರಿಗೆ ಅವಮಾನ ಆಗಿರೋದು ನನ್ನಿಂದ ತಾನೇ. ನನಗೇನ್ ಬೇಕಾದ್ರೆ ಹೇಳಿ ಅವರು. ಆದ್ರೆ ನನ್ನ ತಂಗಿ ತನ್ನ ಪಾಲಿಗೆ ತವರಿಲ್ಲ ಅಂತ ಕಣ್ಣೀರ್ ಹಾಕ್ಬಾರ್ದು. ನಿಂತ್ಕೋ, ಕಾಲ್ ತೊಳ್ಕೊಂಡು ಒಳಗಡೆ ಬಾ. ಚಂದ ಮಾಮನ್ ಹಂಗಿರೋ ನಿನ್ನ ಹಳೇನ ಮುಖನ ಎಣ್ಣಿ ಒಳಗ್ ಚಲೋ ನೋಡ. ಮೊದಲನ ಸರ್ತಿ ಕೊನಿ ಸರ್ತಿ ಅಂದ್ರ ಮತ್ತ ನೀವು ನಮ್ಮ ಮನಿಗ್ ಬರ್ತೀರೇನ, ನಮ್ ಗೋಳ್ ನೋಡ್ತೀರೇನ ಅಂತ. ನಿನ್ ಕಣ್ಣಲ್ಲಿ ಆನಂದ ನೋಡ್ಬೇಕು ಅಂತಾನೆ ನಿಮ್ಮನೆ ಹೊಸಲ್ ದಾಟಿದ್ ನಾನು. ಹೋಗ್ಬರ್ತೀನಿ. ಅಣ್ಣ, ಬರೀ ಹೋಟೆಲ್ ಹೋಗ್ತಿದ್ಯಾ? ಸ್ವಲ್ಪ ನೀರಾದ್ರೂ ಕೊಡ್ಕೊಂಡು ಹೋಗೋಣ. ಇದೇನ್ ಶಾಂತಿ, ಅನ್ನ ತಿಂದು ಹೋಗೋಣ ಅನ್ನೋದ್ ಬಿಟ್ಟು ನೀರ್ ಕುಡ್ದು ಹೋಗು ಅಂತ ಇದೆಯಲ್ಲ. ಇಲ್ಲ ಹೊಟ್ಟೆ ಇಲ್ಲ. ಮನಿಗ್ ಬಂದ ಅತಿಥಿಗಳಿಗೆ ಊಟ ಹಾಕದೆ ಕಳ್ಸೋ ಸಂಪ್ರದಾಯ ನಮ್ದಲ್ಲ. ಊಟ ಮಾಡ್ಕೊಂಡು ಹೋಗ್ರಲ್ಲ. ಬೇಡಿ, ನಂಗೆ ಟೈಮ್ ಆಯ್ತು. ನನ್ ಕಳಿಸ್ಕೊಡ್ತೀವಿ, ಖಂಡಿತ ಕಳಿಸ್ಕೊಡ್ತೀವಿ. ಮೊದಲು ಊಟ ಮಾಡ. ಇಲ್ಲ ಬೇಡ, ಅಣ್ಣ, ನನಗೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ. ಅರೆ ಅರೆ, ಒಂದ್ ನಿಮಿಷ. ಇದೇನದ್ಗೆ ನಿಮ್ ಅಣ್ಣ ಇಷ್ಟ ಅಂತ ನಿಮ್ ಕೈಯಲ್ಲಿ ಸಕ್ಕರೆ ಪೊಂಗಲ್ ಮಾಡಿದರೆ ಹಾಕರ್ಲಾ? ಹಾಕು. ಸಾಕು ಸಾಕಮ್ಮ. ಅಣ್ಣ, ಮೆತ್ತಗೆ. ಕುಡಿ. ಬರ್ತೀನಮ್ಮ. ಲಕ್ಷ್ಮವ್ವ, ಏನಿದೆಲ್ಲ? ಯಾಕೆ ಹಿಂಗ್ ಕಟ್ಟಾಕಿದ್ದು? ನನ್ನ ಹಂಗಿರ್ಲಿಯವ್ವ, ಮೊದಲು ಹೋಗಿ ನಿಮ್ಮ ಅಣ್ಣನ್ ಕಾಪಾಡ್ರಿ. ನೀವು ಮಾಡಿದ ಪೊಂಗಲ್ನಾಗ ಅವರು ವಿಷ ಕಲ್ಸ್ಯಾರ. ರಘು, ಅಜಯ್ಗೆ ವಿಷ ಉಣಿಸಿದ್ದು ನಿನ್ನ ಹೆಂಡ್ರಿಗೆ ಗೊತ್ತಾಗೈತಿ. ಆಕಿ ಅಣ್ಣಂಗೆ ಹೇಳಕೊಂಟಾಳ. ಈ ವಿಷಯ ಅವನಿಗೇನಾದ್ರೂ ಗೊತ್ತಾದ್ರ ನಮ್ ಕುಟುಂಬದಾಗ ಒಬ್ಬನು ಬಕ್ಕ ಬಿಡಂಗಿಲ್ಲ. ನಮ್ ವಂಶನೇ ನಿರ್ವಂಶ ಮಾಡ್ಬಿಡ್ತಾನ. ತೆಗೆಯಲ್ಲ ಗಾಡಿಗಳನ್ನ.
ಏನಾಯ್ತಮ್ಮ ಏನಾಯ್ತಮ್ಮ ಮಾಡಿ ಪೊಂಗಲಲ್ಲಿ ಪಾಪಿಗೆ ವಿಷ ಹಾಕ್ಬಿಟ್ಟಿದ್ದಾರೆ ಅಣ್ಣ ಮಾಡ್ ಹಾಕ್ಬಿಟ್ಟು ಮಾತು ಕೊಲ್ಬೇಕು ಅಂತ ಅನಿಸ್ತಾ ಇಲ್ವ ನನಗೆ ಬೇಡಮ್ಮ ತಪ್ಪು ದೇವ್ರಂತ ನನ್ನ ಅಣ್ಣನೇ ಕಳ್ಸ ಕೊಟ್ಟಿದ್ದೀರಲ್ವ ನಿನ್ನ ತಂದೆ ಹೆಂಡತಿ ಆಗಿರೋ ಬದಲು ಅಂತ ಅಣ್ಣನ್ಗೆ ತಂಗಿ ಆಗಿರ್ತೀನೋ
ಹೌದ್ರಿ ಅಣ್ಣಾರ, ಅದೇ ಕುಮಾರ್ ಸರ್ನಾಯ್ಕು ಮತ್ತ ಊರಿಗೆ ಬಂದಾರಂತ. ಅಷ್ಟೇ ಅಲ್ಲ, ಡಿಪಾರ್ಟ್ಮೆಂಟ್ ಚಾರ್ಜು ತಗೊಂಡಾರಂತ. ಅವನಿಗ ಹಳೇದ್ ಯಾವ್ದು ಜ್ಞಾಪಕ ಇಲ್ಲಂತ. ಅವ್ರ ತಾಯಿನ ಯಾರು ಅಂತ ಕೇಳ್ತಾನಂತ. ಅವ್ರ ತಂಗಿ ಫೋಟೋ ನೋಡಿದ್ರ ಗುರ್ತೆ ಹಿಡಿಯದಲ್ಲಂತ. ಹಳೇದ್ನೆಲ್ಲ ಮರ್ತಿದ್ರ ಡಿಪಾರ್ಟ್ಮೆಂಟ್ ಹ್ಯಾಂಗ್ಲ ಕೆಲಸ ಮಾಡ್ತಾನ. ಅಣ್ಣ, ಅದನ್ನೆಲ್ಲ ತಿಳ್ಕೊಬೇಕಂದ್ರ ಅವನೊಂದ್ಸಲಿ ನೋಡ್ಲೇಬೇಕು. ಅಜಯ್, ನೀನ್ ಮತ್ತೆ ವಾಪಸ್ ಬಂದ್ಮೇಲೆ ನಮಗ್ ಅನ್ಯಾಯ ಮಾಡ್ದವ್ರಿಗೆ ಶಿಕ್ಷೆ ಕೊಡಿಸ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನೀನು ಹಾಗೆ ಇಲ್ಲ ಅನ್ನೋ ತರ ನಡ್ಕೋತಾ ಇದ್ಯಲ್ಲೋ. ನಾವೇನೇ ಮಾಡಕ್ ಹೋದ್ರು ಕಾನೂನಿಗೆ ಸಾಕ್ಷಿ ಬೇಕು. ನೀನ್ ಹಿಂಗ್ ಆಡ್ತಾ ಇರೋದಕ್ಕೆ ಅವ್ರು ಏನು ನಡ್ದೇ ಇಲ್ವೇನೋ ಅನ್ನೋ ತರ ಅವ್ರ ಮಗಂಗೆ ಇನ್ನೊಂದ್ ಮಗ ಮಾಡಕ್ ಹೊರಟಿದ್ದಾರೆ. ಮಾಡ್ಲಿ ಬಿಡಮ್ಮ, ನನ್ ತಂಗಿಗಂತೂ ಚಂದಮ್ಮನ ತೋರ್ಸಿ ಊಟ ಮಾಡ್ಸೋದಾಗ್ಲಿ, ಲಾಲಿ ಹಾಡಿ ಮಲಗ್ಸ ಆ ಭಾಗ್ಯ ಸಿಗ್ಲಿಲ್ಲ. ಆ ಮಗುಗಾದ್ರೆ ಬರೋ ತಾಯಿ ಕೈಲಿ ಭಾಗ್ಯ ಸಿಗ್ಲಿ ಬಿಡು. ಖರೆ ಹೇಳಿದ್ರಿ ಬೀಗ್ರೆ. ಏನ್ ಮಾಡೋದು, ನಮ್ಮ ಕೈನಾಗ ಏನೂ ಇಲ್ಲ. ಎಲ್ಲ ಅನಾಹುತಗಳು ನಡೆದದ್ದು. ನಾವು ನಮ್ಮ ಸೊಸೆನ ಕಳ್ಕೊಂಡು ದುಃಖನೇ ಮರ್ತಿಲ್ಲ. ಇವನ್ ನೋಡಿದ್ರೆ ನನ್ನ ಮನಸ್ನಾಗ ಶಾಂತಿನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಕುಂತಾನ. ಇವನು ಮಾತನ್ನ ಕೇಳ್ತಾ ಕುಂತ್ರ ಮಗು ಭವಿಷ್ಯ ಏನು ಅಂತ ಯೋಚನೆ ಮಾಡಿದಾರಂತ ಊರ್ ಜನರಲ್ಲ ಇವನಿಗ ಬೈದು ಒಪ್ಸ್ಯಾರ. ಅವ್ರ ಬಲವಂತಕ್ಕ ಹುಡುಗಿ ನೋಡ್ದೇನೆ ಒಪ್ಕೊಂಡಾನ.
ಆಗಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂದ್ಕೊಂಡು ನಾವು ಮದುವೆ ಖಂಡಿತ ಬಂದು ಮಗುವಿನ ತಾಯಿಗೆ ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತ ಹರಿಸ್ಬೇಕು. ತಗೊಳ್ಳಿ. ಖಂಡಿತ ಬರ್ತೀರಲ್ಲಮ್ಮ? ಅದಕ್ಕಿಂತ ದೊಡ್ಡ ವಿಷಯ ಬೇರೇನಿದೆ ಹೇಳಿ. ನಾವು ಬರ್ತೀವಿ. ನಾವಿನ್ ಬರ್ತೀವಿ. ಚಲೋ ಬೀರೇನ್ರಿ. ಅಜಯ್ ಇಲ್ಲಿ ಕಾಣ್ತಾ ಇಲ್ಲ. ಇನ್ನೇನ್ ಬರ್ತಾನೆ. ತುಂಬಾ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿ ಅಳಿ ಅಂದ್ರೆ ಯಾಕೆ ಏನಾಯ್ತು? ಅಜಯ್ ಸರ್, ಎನಿ ಪ್ರಾಬ್ಲಮ್? ಸರ್ ಒಂದು ನಿಮಿಷ. ಸರ್, ಹಾಲಲ್ಲಿ ಒಬ್ಬ ಟೆರರಿಸ್ಟ್ ನುಗ್ಗಿದ್ದಾನೆ. ಈಸ್ ಎ ಹ್ಯೂಮನ್ ಬಾಂಬ್. ಎನಿ ಟೈಮ್ ಬ್ಲಾಸ್ಟ್ ಆಗ್ಬೋದು. ವಾಟ್? ಸರ್, ಗಾಡಿ ಫಂಕ್ಷನ್ ಹಾಳು ಮಾಡೋದು ಬೇಡ. ನಾವು ಗಿವ್ ಸಮ್ ಟೈಮ್, ಅವ್ನು ಹೇಳ್ತೀನಿ. ಬಟ್ ಕೀಪ್ ದ ಕೂಲ್ ಸರ್. ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ ಶಿವ ಇವ? ಅಲ್ಲ, ಇಷ್ಟು ಮಂದಿ ಹೆಂಗ್ ಹುಡುಕೋದು? ಬಾಂಬ್ ರಿಮೂವ್ ಮಾಡಿದ್ದೀನಿ ಸರ್. ಆ ಟೆರರಿಸ್ಟ್ ತಪ್ಪಿಸ್ಕೊಂಬಿಟ್ಟ ಸರ್. ಎನಿವೇಸ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸಾವಿರಾರು ಜನರ ಪ್ರಾಣ ಉಳಿಸಿ ನಮ್ಮ ಡಿಪಾರ್ಟ್ಮೆಂಟ್ ಪೂರ್ವ ಕಾಪಾಡಿದ್ದೀವಿ. ವೆಲ್ ಡನ್. ಥ್ಯಾಂಕ್ ಯು. ಸರ್, ಈ ಕೇಸನ್ನು ಹೇಗೆ ನಿಭಾಯಿಸೋದು? ಸಾವಿರಾರು ಜನ ಪ್ರಾಣ ಉಳಿಸೋಕ್ ಹೋಗಿ ಅಕಸ್ಮಾತ್ ಮಿಸ್ಫೈರ್ ಆಗಿ ಈ ಘಟನೆ ನಡೆದೋಯ್ತು ಅಂತ ಈ ಕೇಸನ್ನ ಇಲ್ಲಿಗೆ ಕ್ಲೋಸ್ ಮಾಡ್ಬಿಟ್ಟು, ಅವತ್ತು ಈ ಉತ್ತರ ಕರ್ನಾಟಕದಲ್ಲಿ ಟೆರರಿಸಂ ಬೇರ್ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂದ್ರಿ. ಆದ್ರೆ ಇವತ್ತು ನಡೆದ ಬಾಂಬ್ ಬ್ಲಾಸ್ಟ್ಗೆ ನಿಮ್ ರಿಯಾಕ್ಷನ್ ಏನು? ಗಂಟೆ ಹೊಡೆದ ತಕ್ಷಣ ಉತ್ಸವ ಮುಂದುವರಿಯುತ್ತಿದ್ದೆ ಯಾಕೆ ಅನ್ಕೋಬೇಕು? ಬ್ಲಾಸ್ಟ್ ಆಗಿದೆ ನಿಜ, ಆದ್ರೆ ಯಾವ ಸಾವು ನೋವು ಸಂಭವಿಸಿಲ್ಲ. आपको पता है इसके पीछे किसका हाथ है? ರಾಥೋಡ್ ಅವರೊಬ್ಬ ವೆಪನ್ಸ್ ಡೀಲರ್. ಕೋರ್ಟಿಗೆ ಬರುವಾಗ ಸತ್ತ. ಅವನ್ ಸಪೋರ್ಟರ್ಸೇ ಇದಕ್ಕೆಲ್ಲ ಕಾರಣ. ಅವ್ರ ಉದ್ದೇಶ ಏನಿರ್ಬೋದು? ಅವರ ಗುರಿ ಬಸಪ್ಪ ಉಳ್ಳಾಗಡ್ಡಿ ಅವರ ಫ್ಯಾಮಿಲಿ. ಸರ್, ಹಾಗಾದ್ರೆ ಆ ಉಳ್ಳಾಗಡ್ಡಿ ಅವ್ರನ್ನ ಕಾಪಾಡ್ತೀರಾ? ಆಫ್ ಕೋರ್ಸ್. ಆದ್ರೆ ಇದೇ ಕೇಸಲ್ಲಿ ಅವ್ರು ಕೋರ್ಟ್ ಬಿಟ್ಟು ಹತ್ತಿದ್ರಲ್ಲ. ಆದ್ರೆ ಅಪರಾಧ ಇನ್ನು ಸಾಬೀತಾಗಿಲ್ವಲ್ಲ.
ದಟ್ ಮೀನ್ಸ್ ದ ಇನ್ನೋಸೆಂಟ್. ಅವ್ರಿಗೆ ರಕ್ಷಣೆ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಬೇಕಾಗಿಲ್ಲ. ಆ ಪೊಲೀಸ್ ಸೆಕ್ಯೂರಿಟಿ ನಮಗ್ ಬೇಕಾಗಿಲ್ಲ. ನಾವು ಹುಷಾರಾಗಿರ್ಬೇಕು. ನೋಡಪ್ಪ, ನೀವು ನಮ್ಮನ್ನು ತಪ್ಪು ತಿಳ್ಕೊಂಡಿರಿ. ನಾ ಹೇಳೋ ಸ್ವಲ್ಪ ಕೇಳಿ. ಏನೋ ಕೇಳೋದು? ಜನರ ದೃಷ್ಟಿಲಿ, ಪೊಲೀಸರ ದೃಷ್ಟಿಲಿ ನೀವು ಒಳ್ಳೆಯವರಾಗೋಕ್ಕೋಸ್ಕರ ನಮ್ ಬಾಂಬೆ ರಾತೋಟ ಹೊರದಾಕ್ಬಿಟ್ರಲ್ಲೋ. ಅಯ್ಯೋ, ಅದ್ಯಾವುದೂ ನಮಗ್ ಗೊತ್ತಿಲ್ಲ. ನಾವ್ ಯಾವತ್ತೂ ನಿಮ್ ಕಡೆನೆ. ನೀನ್ ಎಂತವನು, ಯಾರ್ ಕಡೆಯವನು ಅಂತ ನಮ್ ಬಾಸ್ ಬರ್ಲಿ, ಆಗ ಗೊತ್ತಾಗುತ್ತೆ. ನಿಮ್ ಬಾಸ್ ಅಕ್ಕಂ ಭಾಷಾಲೇನ? ಅವ್ರಿಗೆ ನಮ್ ಬಗ್ಗೆ ಚೆನ್ನಾಗ್ ಗೊತ್ತೈತಿ. ಬೇಕಾದ್ರೆ ಕೇಳೋಡು. ನಾನೇನೋ ಕೇಳೋದು? ಬಂದ್ಮೇಲೆ ನೀನೇ ಕೇಳಿ ನೋಡು. ಹೋಗ್ಲಿ, ಅವ್ರೆಲ್ಲದಾರ ಹೇಳು. ಎಲ್ಲಿ? ಅಂದ್ರ ಇವರೆಲ್ಲ ನಮ್ಮನ್ನ ಹೊತ್ಕೊಂಡ್ ಬಂದ್ರು. ಗೊತ್ತು, ಕಳಿಸಿದ್ದೆ ನಾನು. ಅವತ್ತು ಕೋರ್ಟ್ ಮೇಲೆ ಪೊಲೀಸ್ನವ್ರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಎದುರಾಡ್ತಾ ಇದ್ದೆ. ಹಾಗೆ ಪೊಲೀಸ್ನವ್ರು ಕೀಳಕ್ ಶುರು ಮಾಡಿದ್ರೆ ತಲೆನೂ ಬೋಳಾಗುತ್ತೆ, ಭೂಮಿನೂ ಬರಡಾಗುತ್ತೆ. ಅಂದ್ರ ನಿನಗೆಲ್ಲ ಗೊತ್ತೈತಿ ಏನು? ಮತ್ತ ಎಲ್ಲಾನು ಮರ್ತಿರೋ ಹಂಗ ನಾಟಕ ಆಡ್ತಿದ್ದೆ. ನಿಮ್ಮಂತವ್ರನ್ನ ಬುಡದ ಸಮೇತ ಕಿತ್ತಾಕಿ ತಾಯಿನನ್ನ ಕಾಪಾಡ್ಬೇಕು ಅಂತ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ನಾಟಕನೂ ಆಡ್ತೀವಿ, ತಂದೆ ಯಾರು ಅಂತಾನು ಕೇಳ್ತೀವಿ, ತಾಯಿ ಕನ್ನ ನೀರು ಹರಿಸ್ತೀವಿ. ನಮಗೆ ತಾಯಿಗಿಂತ ತಾಯಿನಾಡೆ ಮುಖ್ಯ. ಮಗ ಸತ್ತು ಮನೆ ಬರಿದಾಯ್ತಂತ ತಾಯಿ ಹತ್ರ ತಾಯಿನಾಡೊಬ್ಬ ವೀರನ್ ಕಳ್ಕೊಂಡಲ್ಲ ಅಂತ ಕಣ್ಣೀರಿಡ್ತಾಳೆ. ಹಾಸ್ಪಿಟಲ್ ಇರುವಾಗ್ಲೇ ನನಗೆಲ್ಲ ಜ್ಞಾಪಕ ಬಂತು. ನಿಮ್ಮನ್ನ ಮಟ್ಟ ಹಾಕೋಗೋಸ್ಕರ ಒಂದು ಚಿಕ್ಕ ನಾಟಕ ಆಡಿದೆ ಅಷ್ಟೇ. ಕದ್ದು ಮುಚ್ಚಿ ಕತ್ತಲ್ ಕಣ್ಣ ಮುಚ್ಚಲಾಡೋ ನೀವೇ ಇಷ್ಟು ಮೆರೆದ್ರೆ ತಪ್ಪು ಮಾಡ್ದನ್ ವಂಶನೇ ಜಾಲಾಡಿ ನಿರ್ವಂಶ ಮಾಡೋವರೆಗೂ ನಿದ್ದೆ ಮಾಡದೆ ಕಾಯೋ ಈ ಕಾಕಿ ಇನ್ನೆಷ್ಟೋ ಮೆರಿಬೋದು. ಬೇಡ, ನನ್ ಮಾತು ಕೇಳೋ. ಇವತ್ತು ರಾವಣ ಸತ್ತ ದಿನ. ನಿಮ್ಮಂತವರಿಗಂತೂ ಹೇಳ್ ಮಾಡ್ಸಿದ ದಿನ. ಹಳ್ಳ ತೋಡಿದೆ, ಹಾರ ತಂದಿದೆ, ಪಾಪದ ಕೊಡ ತುಂಬಿದೆ, ನಿಮ್ಮ ಆಯುಸ್ಸು ಮುಗ್ದಿದೆ. ಸೂರ್ಯ ಮುಳುಗೋ ಟೈಮ್ ಆಯ್ತು. ಅವನ ಜೊತೆ ನಿಮ್ಮೆಲ್ರೂ ಕಳಿಸ್ಕೊಡ್ತೀನಿ. ಅದಕ್ ಮುಂಚೆ ನಾನ್ ನಿನ್ನ ಕಳಿಸ್ತೀನಿ. ನೀನು ಚಾಲಾಕಿ ಚಾಣಕ್ಕಿಂತರ ಆಡ್ತೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ನಮ್ಮ ಅಣ್ಣಂಗೆ ಹೇಳ್ದೆ, ಅವ್ರು ನಂಬಲಿಲ್ಲ. ಏಯ್, ಮರ್ಯಾದೆಯಿಂದ ಗನ್ ಕೆಳಗಡೆ ಹಾಕ್ರಿ, ಇಲ್ಲ ಅಂದ್ರ ಡಿಪಾರ್ಟ್ಮೆಂಟ್ಗೆ ಕೆಲಸ ಅಂತ ತಿಳ್ಕೊಂಡ್ರೆ ತಲೆನ ಊರ್ ಬಾಗಿಲಿಗೆ ನೇತ್ ಹಾಕ್ಬಿಡ್ತೀನಿ.
ಏನಪ್ಪ ನಿಂದು? ಅಲ್ಲೂ ನೀನೆ, ಇಲ್ಲೂ ನೀನೆ. ಹಿಂಸೆ ಒಳ್ಳೇದಲ್ಲ ಮಗನೇ. ಇದು ನೀನ್ ಯಾಕೆ ಹೊಡಿತೀಯ? ನಾನೇ ಬಿದ್ದೋಗ್ತೀನಿ. ಅಯ್ಯೋ ಯಾರ್ ನಿದ್ರ ಹಾಕೊಂಡ್ರು ಪೊಲೀಸ್ನವ್ರು ನಿದ್ರ ಹಾಕಬಾರ್ದು ಅಂತ ನಾನು ಹೇಳ್ದೆ. ನನ್ನ ಮಾತು ಕೇಳ ನೀನು. ಹಾಕ್ರು ಹಾಕಿ